ನಮಸ್ಕಾರ. ಇದು ಮೈಸೂರು ಯಾದವಗಿರಿ. ನಾನು ಸುಪ್ರೀತ್ ಅನಂತಸ್ವಾಮಿ. ನೀವು ನೋಡ್ತಾ ಇರುವಂತಹ ಈ ಅಪಾರ್ಟ್ಮೆಂಟ್, ಇದರಲ್ಲಿ ಒಂದು 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ಸೇಲ್ಗಿದೆ. ನಾನು ಒಳಗೆ ಹೋಗಿ ತೋರ್ಸೋಕ್ಕಿಂತ ಮುಂಚೆ ನಾನು ಯಾದವಗಿರಿ ಬಗ್ಗೆ ಭಾಳಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ. ಭಾಳಷ್ಟು ಇರುವ ಪ್ರಾಪರ್ಟಿಗಳನ್ನ, ಸೇಲ್ಗಿರೋ ಪ್ರಾಪರ್ಟಿಗಳನ್ನ ತಮಗೆ ಪರಿಚಯ ಮಾಡಿದ್ದೀನಿ. ನನಗೆ ಈ ಏರಿಯಾ ಪರ್ಸ್ನಲ್ ಫೇವ್ರೇಟ್ ಯಾವುದಕ್ಕೆ ಅಂತಂದರೆ ಯಾದವಗಿರಿ. ಇಲ್ಲಿ ಬಹಳ ಕಾಮ್ ಏರಿಯಾ. ಅಬೌಟ್ ಮೋರ್ ದೆನ್ 50 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವಂತಹ ಏರಿಯಾ. RK ಲಕ್ಷ್ಮಣ್ ಅಂತಹ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಂತಹ ಏರಿಯಾ. ಅವತ್ತಿನ ಕಾಲದಲ್ಲಿ ಯಾದವಗಿರಿ, ಜಯಲಕ್ಷ್ಮೀಪುರ, ಮಂಟಿಕೊಪ್ಪಲ್ ಇಷ್ಟೇ ಇದ್ದಿದ್ದು. ಮೈಸೂರು ಅಥವಾ ಅಗ್ರಹಾರ ಭಾಗ ಬಿಟ್ಟರೆ ಇದೇ ಇದ್ದಿದ್ದು. ಇಲ್ಲಿ ಏನು ಇವಾಗ ಈ ಅಪಾರ್ಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದಿ ಅಪಾರ್ಟ್ಮೆಂಟು. 2 ಬೆಡ್ರೂಮ್ ಅಪಾರ್ಟ್ಮೆಂಟು ಇದು ಸೇಲ್ಗಿರುವಂಥದ್ದು. ವೆರಿ ಬ್ಯೂಟಿಫುಲಿ ಮೇಂಟೈನ್ಡ್. ದಿಸ್ ಇಸ್ ದಿ ಮೇನ್ ಎಂಟ್ರೆನ್ಸು. ನನ್ನ ಸೈಡಿಂದ ಬಂದೆ, ನೀವು ನೋಡ್ಬೋದು ಗ್ರೀನ್ರಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದಿ ಪ್ರಾಪರ್ಟಿ. ನೋಡಿ, ಇಲ್ಲಿ ದ ಸೆಕೆಂಡ್ ಹೌಸ್ ಅಟ್ ದಿ ಗ್ರೌಂಡ್ ಫ್ಲೋರ್. ಇದು ಮೆಟ್ಲು ಹತ್ಕೊಂಡು ಹೋಗುವಂಥ ಅವಶ್ಯಕತೆನೇ ಇಲ್ಲ, ಸೀದಾ ನೀವು ಇಲ್ಲಿಂದನೇ ಬರ್ಬೋದು. ನಾನು ಯಾದವಗಿರಿ ಬಗ್ಗೆ ಹೇಳ್ತಾ ಇದ್ದೆ. ಮೈಸೂರು ಮಧ್ಯಭಾಗದಿಂದ 3-4 ಕಿಲೋಮೀಟರ್ಲಿರುವಂತಹ ಅಪಾರ್ಟ್ಮೆಂಟ್ ಇದು. ಆ್ಯಸ್ ಆಫ್ ಯಾದವಗಿರಿ ನನ್ನ ಪರ್ಸ್ನಲ್ ಫೇವ್ರೇಟ್ ಇದು. ಏನಕ್ಕೆ ಅಂತಂದರೆ, ಒಂದು ಸೈಜು ಆಫ್ ದಿ ಏನು ಸೈಟ್ಗಳ ಸೈಜ್ಗಳಿದೆ, 100x100, 150x200 ಇರುವಂತಹ ಅಪಾರ್ಟ್ಮೆಂಟ್ಗಳಲ್ಲಿ ಕಟ್ಟಿರುವಂಥ ಅಪಾರ್ಟ್ಮೆಂಟಲ್ಲಿ ಒಂದು 2 ಬೆಡ್ರೂಮು ಸೇಲ್ಗಿದೆ. ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದಿಸ್ ಅಪಾರ್ಟ್ಮೆಂಟ್. ಅಬೌಟ್ 40 ಅಪಾರ್ಟ್ಮೆಂಟ್ಸ್ ಇರ್ಬೋದು. ಭಾಳಷ್ಟು ಜನ ಕೇಳುವಂತಹ ಇನ್ನೊಂದು ವಿಚಾರ, ನೀರಿನ ವ್ಯವಸ್ಥೆ ಏನಿದೆ, ವಾಟರ್ ಸೋರ್ಸ್ ಏನಿದೆ. ಅಪಾರ್ಟ್ಮೆಂಟ್ ಅಂದ ತಕ್ಷಣ ಭಾಳ ಜನ ಭಯ ಇರುತ್ತೆ. ಕಾವೇರಿ ವಾಟರ್ ಸಪ್ಲೈ ಇದೆಯಾ, ಕಾವೇರಿ ಸಪ್ಲೈ ಇದೆಯಾ, ಕಬಿನಿ ವಾಟರ್ ಸಪ್ಲೈ ಇದೆಯಾ, ಕಾರ್ಪೊರೇಷನ್ ವಾಟರ್ ಸಪ್ಲೈ ಇದೆಯಾ ಅಂತ. 2 ಸಪ್ಲೈಯೂ ಇದೆ. ಇದಕ್ಕೆ ಆದಂಥ ಬೋರ್ವೆಲ್ ಇದೆ ಮತ್ತು ಕಾವೇರಿ ಕಬಿನಿ ವಾಟರ್ ಇದೆ. ಭಾಳ ಹಳೆ ಏರಿಯಾ ಆಫ್ ಮೈಸೂರು. ದಿಸ್ ಇಸ್ ದಿ ಅಪಾರ್ಟ್ಮೆಂಟ್ ವಿಚ್ ಇಸ್ ಫಾರ್ ಸೇಲ್. ಬನ್ನಿ, ನಾನು ಒಳಗೆ ಕರ್ಕೊಂಡೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಐ ಹ್ಯಾವ್ ಜಸ್ಟ್ ಎಂಟರ್ಡ್ ಫ್ರಮ್ ಈಸ್ಟ್. ದಿಸ್ ಇಸ್ ಅ 2 ಬೆಡ್ರೂಮ್ ಅಪಾರ್ಟ್ಮೆಂಟ್. ದಿಸ್ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ ಆಫ್ ದಿಸ್ ಪ್ರಾಪರ್ಟಿ. I'll just show you the living area. So this is the living area. This is the dining area. Currently they have put the refrigerator and a divan here. A very spacious kitchen area which comes with the utility space. You can see they have kept the washing machine and the utility area. Idad nantra I am entering towards the room number 1. This is the room which has a attached bathroom to it. I'll just show you the attached bathroom. Okay, this is the room with the attached bathroom. Okay, very spacious. ನೀವು ನೋಡ್ಬೋದು, ನಾನು ಈಸಿಯಾಗಿ ಓಡಾಡ್ಬೋದು. ವಿತ್ ದ ವಾರ್ಡ್ರೋಬ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇದೆ. ಜಸ್ಟ್ ಶೋ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಅಪಾರ್ಟ್ಮೆಂಟ್. ನನಗೆ ಲೈಕ್ ಆಗಿದ್ದು, ದಿಸ್ ಇಸ್ ದಿ ಕಾಮನ್ ವಾಶ್ರೂಮ್. ಓಕೆ, ದಿಸ್ ಇಸ್ ರೂಮ್ ನಂಬರ್ 2. ಇದು 2ನೇ ರೂಮು. ನೀವು ನೋಡ್ಬೋದು 2ನೇ ರೂಮ್ ಇದು. ಓಕೆ, ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಇಸ್ ದಿ ಗಾರ್ಡನ್ ಏರಿಯಾ. ವೆರಿ ಬ್ಯೂಟಿಫುಲ್ ಗಾರ್ಡನ್ ಏರಿಯಾ. ನೋಡ್ಬೋದು, ಇದು ಸಿಟ್ಔಟ್ಗೆ ಮತ್ತು ಬಟ್ಟೆ ಒಗೆದು ಒಣಗಿ ಹಾಕ್ಕೊಳ್ಳಿಕ್ಕೆ. ಇಲ್ಲ ಫುಲ್ ಆ್ಯಂಡ್ ಡ್ರೈ ನೀವು ಹಾಕ್ಕೋಬೋದು. ಇಲ್ಲ ಅಂತಂದ್ರೂ ಇವ್ರು ಯಾವ ಥರ ಮಾಡ್ಕೊಂಡಿದ್ದಾರೆ ಅದೇ ಥರ ಮಾಡ್ಕೋಬೋದು. ಜಸ್ಟ್ ಶೋ ದಿ ಗಾರ್ಡನ್ ಏರಿಯಾ ಆಫ್ ದಿಸ್ ಪ್ರಾಪರ್ಟಿ. ಭಾಳ ಚೆನ್ನಾಗಿದೆ. ಭಾಳ ವೆರಿ ಪೀಸ್ಫುಲ್ ಆ್ಯಂಡ್ ಕಾಮ್ ಲೊಕೇಶನ್. ನಾನಿವಾಗ ಗ್ರೌಂಡ್ ಫ್ಲೋರ್ ಮೈಸೂರು ಯಾದವಗಿರಿಲಿದ್ದೀನಿ. ಈಗಾಗಲೇ ನೀವು ಫುಲ್ ಅಪಾರ್ಟ್ಮೆಂಟು ವಿಡಿಯೋನ ನಿಮ್ಗೆ ತೋರಿಸಿದ್ದೀನಿ. ದಿಸ್ ಎ 2 ಬೆಡ್ರೂಮ್ ಆಲ್ಮೋಸ್ಟ್ ಫರ್ನಿಶ್ಡ್. ಅಂದರೆ ನೋಡಿ, ಈ ಸ್ಟ್ಯಾಂಡರ್ಡ್ ವಾರ್ಡ್ರೋಬ್ಗಳೆಲ್ಲ ಕಡೆ ಇದೆ. 2 ರೂಮಲ್ಲೂ ಇದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ನಾನು ರೇಟನ್ನ ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ನೇನಾದ್ರು ಬೇಕಿದ್ದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.